ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗಾಗಲೇ ಇಂದಿನ ದಿವಸ DCM DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಮತ್ತು ಇನ್ನೊಂದು ಕಡೆ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಇಬ್ಬರು ಏನು ಒಂದು ಈಗಾಗಲೇ ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. DCM DK ಶಿವಕುಮಾರ್ ಮುಂದಿನ ದಿನಗಳಲ್ಲಿ CM ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇಂದಿನ ದಿವಸ ಏನು ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ವಿನೋದ್, ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಸೆಷನ್ ಮುಗಿದಲ್ಲಿ ಮತ್ತೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಯಾಕಂದ್ರೆ ನೋಡಿ KN ರಾಜಣ್ಣ ಪಕ್ಕ CM ಸಿದ್ದರಾಮಯ್ಯ ಬೆಂಬಲಿಗ CM ಸಿದ್ದರಾಮಯ್ಯ ಆಪ್ತ CM ಸಿದ್ದರಾಮಯ್ಯ ಅತ್ಯಾಪ್ತರಲ್ಲಿ ಸತೀಶ್ ಜಾರಕಿಹೊಳಿ, ಮಾದೇವಪ್ಪ, ಬೆನ್ನ KN ರಾಜಣ್ಣ ಇವರು ಇದೀಗ ಸತತ 2 ದಿನ ಶನಿವಾರ ಭಾನುವಾರ ಒಂದು DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ ನಿಜಕ್ಕೂ ಒಂದು ಏನೋ ಸಂಚಲನ ಮೂಡಿಸುವಂತ ಸುದ್ದಿ. ಯಾಕಂದ್ರೆ ಸತತ ಈಗಾಗಲೇ DCM DK ಶಿವಕುಮಾರ್ ವಿರುದ್ಧ ಮಾತನಾಡಕ್ ಬಂದ್ರೆ ಇಲ್ಲಿ ಸುಮಾರು ಜನ ನಾನೇ ಸೇಮ್ ಅಭ್ಯರ್ಥಿ, ನಾನೇ ಸೇಮ್ ಆಗ್ತೇನೆ ಬಿಟ್ಟಿರ್ತಾರೆ. ಅವ್ರ ಅಧ್ಯಕ್ಷರಾದ ನಾವೇನ್ ಹೆಸರು ಗೊತ್ತಾ, ಯಾವತ್ತು ನಾವು ಕ್ಯಾರೆ ಅನ್ನಲ್ಲ, ಅವ್ರು ಬೇಕಾದ್ ಕೊಡ್ಲಿ, ನಾವು KPC ಅಧ್ಯಕ್ಷರ ಒಂದು ರೇಸ್ ತೆಗಿತೀವಿ ಅಂದ್ಬಿಟ್ಟು DK ವಿರುದ್ಧ ಹೇಳಿಕೆನೆ ಕೊಟ್ಟಿದ್ರು. ಆದ್ರೆ ದಿಢೀರ್ 2 ದಿನಗಳ ನಿರಂತರವಾಗಿ CM ಅಂದ್ರೆ DCM ನ ಭೇಟಿ ಮಾಡಕ್ಕೆ ಕಾರಣವೇನೋ ಅಂತ ನಾವು ಅನಾಲಿಸಿಸ್ ಮಾಡಿದಾಗ, ಒಂದು DCM DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಆಪ್ತರನ್ನ ವಿಶ್ವಾಸ ಟಿಕೆಟ್ ಕೊಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ನೋಡಿ ಸತೀಶ್ ಜಾರಕಿಹೊಳಿ CM ಆಪ್ತ, ಮತ್ತೆ KN ರಾಜಣ್ಣ ಜೊತೆಗೆ ಯಾರು ಇವರು ಜಾರ್ಜ್ ಆಗಲಿ, ಇವರೆಲ್ಲ CM ಸಿದ್ದರಾಮಯ್ಯ ಅಷ್ಟೇ ಆಗ್ತಾರೆ. ಇವ್ರನ್ನ ತಮ್ಮ ಆ ಕಡೆ ಒಂದು ಕೇಳ್ಕೊಳ್ತಾರೆ, ತಮ್ಮ ಬೆಂಬಲನ ಕೇಳ್ತಿದ್ದಾರೆ ಅಂದ್ಬಿಟ್ಟು ಮಾತುಗಳು ಕೇಳ್ಬರ್ತಿತ್ತು. ಆ ಒಂದು ರೀತಿಯಲ್ಲಿ CM ಸಿದ್ದರಾಮಯ್ಯನವರ ಪರ ಇರ್ತಕ್ಕಂಥ ಸಚಿವರುಗಳನ್ನ ಇವರು ತೆಗೆದುಕೊಳ್ತಿದ್ರ ಶಾಸಕರು ಒಂದು ಪ್ರಶ್ನೆ ಆಗ್ತದೆ. ಜೊತೆಗೆ ಮತ್ತೊಂದ್ ಕಡೆ ಇವತ್ತು DCM DK ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. DCM DK ಶಿವಕುಮಾರ್ ಡೆಲ್ಲಿಗೆ ಹೋಗ್ತಿರುವ ಕಾರಣ ಏನಂದ್ರೆ, ಒಂದು ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ಮಾತನಾಡಕ್ಕೆ, ಅಂದ್ರೆ ಕೇಂದ್ರ ಸಚಿವ ಪಾಟೀಲ್ ಅವ್ರ ಜೊತೆಗೆ ಮತ್ತೆ ನಗರಾಭಿವೃದ್ಧಿ ಸಚಿವರ ಜೊತೆ ಒಂದು 2 ದಿನಗಳ ಕಾಲ, ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ DCM DK ಶಿವಕುಮಾರ್ ದೆಹಲಿ ಇರ್ತಾರೆ. ಆ ಒಂದು ದೆಹಲಿಯ ಪ್ರವಾಸದಲ್ಲಿ ಪ್ರಮುಖವಾಗಿ, ಯಾಕಂದ್ರೆ ಪ್ರಮುಖ ಅಜೆಂಡಾ ಏನಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ನೀರಾವರಿ ಯೋಜನೆ ಬಗ್ಗೆ ಮಾತನಾಡಕ್ಕೆ, ಸಭೆ ಮಾಡಕ್ಕೆ, ಚರ್ಚೆ ಮಾಡಕ್ಕೆ, ಕೆಲವು ಸಂತಾನಗಳ ತೆಗೆದುಕೊಂಡು ಬರೋದಕ್ಕೆ ಅಂತ DCM DK ಶಿವಕುಮಾರ್ ಹೋಗ್ತಿದ್ದಾರೆ. ಆದ್ರೆ ನಿಜಕ್ಕೂ ಇದು DCM DK ಶಿವಕುಮಾರ್ ಒಂದು ರಾಜ್ಯದ ಅಭಿವೃದ್ಧಿ ಕೆಲಸಗಳ ಪರವಾಗಿ ಹೋಗ್ತಿದ್ರ ಅನ್ನೋದು ಆ ಪರಿಸ್ಥಿತಿಗಾಗಿ ಚರ್ಚೆ ಆಗ್ತಕ್ಕಂಥದ್ದು. ಯಾಕಂದ್ರೆ ಪ್ರಸ್ತುತವಾಗಿ ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಜೊತೆಗೆ ನಿನ್ನೆಲ್ಲ ಮೊನ್ನೆ ಖರ್ಗೆ ಅವರು ತಾವು ಅಷ್ಟೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನೀವೇ ನಾಯಕರು ಸೃಷ್ಟಿ ಮಾಡಿಕೊಡ್ತೀವಿ, ನಿಮ್ಮ ಸಮಸ್ಯೆ ನೀವೇ ಪರಿಹರಿಸಿಕೊಳ್ಳುವಂತ ಹೇಳಿಕೆಯನ್ನು ಕೊಟ್ಟರು. ಬೆನ್ನಲ್ಲೇ ಈಗ ಮತ್ತೆ ಇವತ್ತು DK ಒಂದು ದೆಹಲಿಗೆ ಪ್ರಯಾಣ ಮಾಡ್ತಿದ್ದು ನಿಜಕ್ಕೂ ಒಂದು ಚರ್ಚೆನ ಸೃಷ್ಟಿಸಿದ, ಜೊತೆಗೆ ಒಂದು ಕುತೂಹಲ ಮೂಡಿದೆ. ಯಾಕಂದ್ರೆ ಇವು ಹೋದ ತಕ್ಷಣ ಏನಾದ್ರು ಹೋಗಿ ತಮ್ಮ ಕೆಲಸ ಎಷ್ಟಿದೆ ಅಂದ್ರೆ, ಕೆಲವೊಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಕೆಲವೊಂದು ಸರ್ಕಾರ ಪರ ಯೋಜನೆಗೆ ಕೇಂದ್ರ ಸಚಿವರುಗಳನ್ನ ಮತ್ತೆ ಅಧಿಕಾರದ ಜೊತೆ ಸಭೆಗೆ ಹೋಗಿರ್ತಾರೆ. ಅದಷ್ಟೇ ಮಾಡ್ಕೊಂಡ್ ಬರಲ್ಲ. ಯಾಕಂದ್ರೆ ಇವಾಗ ನಾಟ್ ಕಾಂಗ್ರೆಸ್, ಬಿಜೆಪಿಯಲ್ಲೂ ಸಹ ಒಂದು ಅದೇ ತರ ಒಂದು ವಾಡಿಕೆ ಇದೆ. ಅಂದ್ರೆ ಯಾರಾದ್ರೂ ನಾಯಕರುಗಳು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ವರಿಷ್ಠರನ್ನು ಭೇಟಿ ಮಾಡೋದು ಒಂದು ಸೌಜನ್ಯದ ಭೇಟಿ, ಮತ್ತು ಅದು ಅವರುಗಳ ಅಲಿಖಿತ ಒಂದು ಪ್ರೋಟೋಕಾಲ್. ಸೊ ಹಾಗಾಗಿ DCM DK ಶಿವಕುಮಾರ್ ಇವತ್ತು ಹೋಗ್ತಾರೆ. ಇವತ್ತು ಹೋಗಿ ಒಂದು ಅಲ್ಲಿ ರಾಜ್ಯದ ಒಂದು ನೀರಾವರಿ ಯೋಜನೆ ಬಗ್ಗೆ, UTP ಅಪರ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಆಗ್ಲಿ, ಮಾದಾಯ ಆಗಿರ್ಲಿ, ಮೇಕೆದಾಟು ಆಗಿರ್ಲಿ, ಕಾವೇರಿ ಆಗಿರ್ಲಿ, ಮತ್ತೆ ಇನ್ನು ಹಲವಾರು ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಒಂದು ಕೇಂದ್ರ ಒಂದು ನೀರಾವರಿ ಸಚಿವರ ಜೊತೆಗೆ ಮತ್ತೆ ನಗರಾಭಿವೃದ್ಧಿ ಜಿಲ್ಲೆಗೆ, ಯಾಕಂದ್ರೆ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಜಿಲ್ಲೆಗೆ ಸಚಿವರು DCM DK ಶಿವಕುಮಾರ್ ಇರುವ ಕಾರಣದಿಂದ ಅದರ ಯೋಜನೆಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಮಾನದಂಡಗಳಿವೆ. ಅಂದ್ರೆ ಸುರಂಗ ಟನಲ್ ರಸ್ತೆ ಆಗಿರ್ಲಿ, ಮತ್ತೆ ಮೆಟ್ರೋ ಯೋಜನೆ ಆಗಿರ್ಲಿ, ಜೊತೆಗೆ ರಸ್ತೆ ವಿಸ್ತರಣೆ ಆಗಿರ್ಲಿ, ಮತ್ತೆ ಇನ್ನು ಹಲವಾರು ರೀತಿ ಯೋಜನೆಗಳ ಬಗ್ಗೆ ಒಂದು ಚರ್ಚೆ ಮಾಡಕ್ಕೆ ಕೇಂದ್ರ ನಗರಾಭಿವೃದ್ಧಿ ಸಚಿವರ ಜೊತೆ ಸಭೆ ಮಾಡ್ತಾರೆ. ಸೊ ಹೀಗಾಗಿ ಇವತ್ತು 2 ಸಭೆಗಳಲ್ಲಿ ನಾಳೆ ಏನಾಗುತ್ತೆ ಅಂದ್ರೆ, ಒಂದು ಕಡೆ ಒಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ದೆಹಲಿಯ ಆರ್ಥಿಕ ವಿಭಾಗದ ಪೊಲೀಸರು ಒಂದು DCM DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಹಾಗಾಗಿ ಆ ನೋಟಿಸ್ಗೆ ಉತ್ತರವನ್ನು ನೀಡುವ ಸಾಧ್ಯತೆ ಇದೆ. ಯಾಕಂದ್ರೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಈಗಾಗಲೇ ಒಂದು ಹೋಗಿರ್ತಾರೆ, ಮತ್ತಿನ್ನು ವಿಶೇಷವಾಗಿ ಅದಕ್ಕೆ ತಗೊಂಡಿದ್ದೀನಿ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಹೋಗಿದ್ದಾರೆ. ಅವಕ್ಕೆ ನಾಳೆ ಅದ್ರ ಬಗ್ಗೆ ಮಾತನಾಡಿ ತಮ್ಗೆ ಏನು ದಾಖಲಾತಿಗಳು ಬೇಕೋ ಫಿಸಿಕಲಿ ಹೋಗಿ ಅಟೆಂಡ್ ಆಗಿ ಅವರ ದಾಖಲಾತಿ ಆಗಲಿ, ತಮಗೆ ಮಾಹಿತಿಗಳು ಪೂರಕ, ಅಂದ್ರೆ ದೆಹಲಿ ಪೊಲೀಸರಿಗೆ ಯಾವ ತರ ಪೂರಕವಾದ ದಾಖಲಾತಿಗಳು ಬೇಕು, ಮತ್ತೆ ಮಾಹಿತಿ ಬೇಕು, ಅದಕ್ಕೆ ಯಾವ ರೀತಿ ಕ್ವಶನ್ ಆನ್ಸರ್ ಕೊಡಬೇಕು, ಎಲ್ಲ ಮಾಹಿತಿಗಳನ್ನು DCM DK ಕೊಟ್ಟಿದ್ದಾರೆ. ವಿನೋದ್, ಓಕೆ, ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲಾ ಮಾಹಿತಿಗಾಗಿ.
ಇನ್ನು ಈ ಒಂದು DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಇಂದಿನ ದಿವಸ. ಈ ಒಂದು ವಿಚಾರ ಸಾಕಷ್ಟು ಏನಿಗಾಗಲೇ ಜಲಸಂಪನ್ಮೂಲ ಇಲಾಖೆಯ ಬಗ್ಗೆ ಏನೆಲ್ಲ ಮಾಹಿತಿಗಳನ್ನ ಮತ್ತು ಅದರಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಾರೆ, ಅದರ ಜೊತೆಗೆ ಹೈಕಮಾಂಡ್ ಅವರನ್ನು ಕೂಡ ಭೇಟಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿದೆ.